ಏ ಅದು ಹೂವ ಮಗಳೇ, ಅದು ಹೂವ ಅಂದರೆ ಇದು ಮುಡ್ಕೊಳೋ ಹೂವ ಅಲ್ಲ ಮಗಳೇ, ಇದು ನವಿಲ್ ಕಟ್ಟ, ನವಿಲ್ ಬರ್ತವೆ, ನವಿಲೆಲ್ಲ ಜೋಳ ಎಲ್ಲ ಹಾಕೊಂತಿರ್ತಾರೆ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಾದರೆ ಮರಿ ಇದೆ, ಫಾಲೋ ಮಾಡಿ. ಇವತ್ತು ನಾನೊಬ್ಬನೇ ಹೊಲ್ದ ಹತ್ರ ಬಂದಿಲ್ಲ, ನನ್ನ ಜೊತೆ ಅಲ್ಲಿ ನೋಡ್ರಿ, ಅಲ್ಲೊಂದು ಕುರಿ ಜೊತೆಗೊಂದು ಮರಿ ಎರಡೂ ಬಂದವೆ. ಕೇಳ್ಬೇಡ್ರಿ, ವೇಸ್ಟ್ ಮಾಡಬೇಡ್ರಿ, ಬರಮ್ಮ. ಅಲ್ಲೆಲ್ಲ ಮುಳ್ಳು ಬೇರೆ ಇರ್ತೈತಮ್ಮ, ಹಳ್ಳಿ ಕೆಟ್ಟದಲ್ಲಿ ಇಲ್ಬಾರ್ದು. ಬಾ ಬರ್ರಿ ಇವಾಗನ, ಬಿಸಿಲಾಗೈತೆ ಆಗ್ಲೇ. ಒಯ್ಬೇಡ, ಯಾಕೆ ಬೈತಿ ಅದನ್ನ. ಮತ್ತೆ ಓಡಕ್ ತೊಳ್ದಿದ್ರೆ ಅವಾಗಲೇ ಒಂದ್ಸರಿ ಬಿದ್ದು ಮಾಡ್ಕೊಂಡ್ರೆ ಸಾಲ್ದ. ಹ್ಞೂ ಮಗಳೇ, ಹುಷಾರಾಗಿ ಹೋಗಮ್ಮ, ಆಯ್ತಾ? ಇದರಲ್ಲಿ ಒಂದು ಪಿ ಟ್ರೈ ಮಾಡ್ತೀನಿ. ಇದ್ರಲ್ಲ ಅದೇ ಮಡಿಸ್ಬಿಟ್ಟು ಪೀ ಅಂತ ಓದುತ್ತಾನೆ. ಅದೇ ಇರೋ ಒಂದು ನಿಮಿಷ ಜಾಣೆ ಮಗಳೇ, ಅದೇನು ಎಲೆ ಗೊತ್ತಾ? ಹಳ್ಳಿ ಹುಡುಗಿ ನೀನು ಹೇಳಲೇಬೇಕು. ಹಾಂ ನೋಡು, ಆ ಗಿಡ ಐತೆ ನೋಡು, ಮುತ್ತುಕುದೆಲೆ. ಅವತ್ತು ಇದಕ್ಕಿದ್ದು ಹೆಸರು ಬೆಳೆ ಇಕ್ಕಿದ್ದು, ಅದು ಬೇರೆ ಎಲೆ. ಇದು ನೋಡು, ಆ ಗಿಡ ನೀವು ಅಮ್ಮನಿಂದ ಕಾಣ್ತಾ ಇದ್ದು ಗಿಡ ಅದು. ಹಾಂ ಅದು ಲೆಮನ್ ಬಿಡ್ತೈತಾ ದಡ್ಡಿ? ಇವಳ ಉತ್ಪತ್ತಿ ಮಾಡ್ತಾಳ ಅದ್ರೊಳಗೆ ಲೆಮನ್ನ. ಮಗಳೇ ಬೈಲಿ, ಇದು ಏನು ಗೊತ್ತಾ? ಅದು ಹೊಂಗೆ ಮರ, ಹೊಂಗೆ ಎಲೆ, ಹೊಂಗೆ ಗಿಡ. ಇದು ಮರ ಆಗಿಲ್ಲ ಇನ್ನು, ಹೊಂಗೆ ಎಲೆ. ಇದ್ರು ನಾವು ಚಿಕ್ಕವರಿದ್ದಾಗ ಹೊಂಗೆಕಾಯಿ ಎಲ್ಲ ಹರಿಸ್ಕೊಂಡು ಹೋಗ್ತಿದ್ವಿ, ಹೊಂಗೆಕಾಯಿ ಬಿಡ್ತಿತ್ತು. ಇದು ಫಸ್ಟ್ ಎಲೆ ಒಣಗಿ ಉದುರುತ್ತೆ ನೋಡಿ, ಇಲ್ಲೆಲ್ಲ ತರ್ಗಾಯ್ತು ನೋಡಿ, ಉದುರೋಯ್ತು ನೋಡಿ ಇಲ್ಲೆಲ್ಲ. ಹಾಂ, ಈ ತರ್ಗೆಲ್ಲ ಗುಡಿಸಿ ತಗೊಂಡೋಗಿ ನಾವು ಹಸಿ ನಡಿಗೆ ಹಾಕ್ತಿದ್ವಿ ಚಿಕ್ಕವರಿದ್ದಾಗ. ಹಸು ಮಲ್ಗೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದ್ರ ಹೂವನೂ ಉದುರೋದು, ಹೂವನೂ ತಗೊಂಡು ಹಾಕ್ತೀವಿ. ಆಮೇಲೆ ಅದು ತಿಪ್ಪೆಗೆ ಹಾಕ್ತೀವಿ, ತಿಪ್ಪೆ ಗೊಬ್ಬರ ಆಗುತ್ತೆ ಅಂತ, ಸಖತ್ ಸತ್ವ ಇರೋದು. ಆಮೇಲೆ ನಾವೊಂದ್ಸಲ ಗದ್ದೆಗೆ ಇದ್ದೀವಿ, ಒಂದ್ಸಲ ತುಂಬ ಸಲ ಗೇದಿದ್ದೀವಿ. ನನಗೆ ಚೆನ್ನಾಗಿ ನೆನಪಿರೋದೊಂದು, ಇದನ್ನ ಕೊನೆ ಕಡ್ದ್ಬಿಟ್ಟು ಗದ್ದೆಗಳಿಗೆ ಹಾಕಿ ತುಳಿತಾರೆ ಕಾಲಲ್ಲಿ. ನಾನು ತುಳಿದಿದ್ದೀನಿ. ನಾ ಹೈಸ್ಕೂಲ್ಗೆ ಹೋಗುವಾಗ ಸೊಪ್ಪು ತುಳಿಯೋದು ಅಂತಾರೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಸೊಪ್ಪು ತುಳಿಯೋದು ಗದ್ದೆ ಒಳಗೆ, ಗದ್ದೆ ಸತ್ವ ಬರ್ತೈತೆ ಅಂತ. ನಾ ಕಾಲೆಲ್ಲ ಕೂಳೆ ಚುಚ್ಕೊಂಡು ಕಾಲು ಇದಾಗಿರೋದು, ಕಾಲೇ ಕೊಯ್ಕೊಂಡಿರೋದು. ಆದರೂ ಗದ್ದೆ ಒಳಗೆ ಸೊಪ್ಪು ತುಳಿದಿದ್ದೀನಿ, ನಂಗೆ ನೆನಪಾಯ್ತು ಹೈಸ್ಕೂಲಲ್ಲಿ ಇದ್ದಾಗ. ಆಮೇಲೆ ಇದು ಮಗಳೇ, ಹೊಂಗೆ ಕಾಯಿ ಬಿಡುತ್ತೆ. ಆ ಕಾಯಿನ ಕುಟ್ಟಿದ್ರೆ ಹೊಂಗೆ ಬೀಜ ಬರುತ್ತೆ. ಆ ಬೀಜ ತಗೊಂಡೋಗಿ ಎಣ್ಣೆ ಹಾಕಿಸ್ತಿದ್ವಿ ಅವಾಗ ನಾವು. ಅದೇ ಹೊಂಗೆ ಎಣ್ಣೆ, ದೀಪಕ್ಕೆ ಅದನ್ನೇ ಬಳಸ್ತಾ ಇದ್ದಿದ್ದು. ಹೊಂಗೆ ಎಣ್ಣೆಲ್ಲೇ ದೀಪ ಹಚ್ತಿದ್ದೆ, ದೇವ್ರ ದೀಪ. ಮತ್ತಿನ್ನೊಂದೇನು ಗೊತ್ತಾ? ಇದನ್ನ ಹೊಂಗೆಕಾಯಿ ಕುಟ್ಟಕ್ಕೆ ಹೋಗ್ತೀರಾ ನೀವು? ನಂಗೆ ಚೆನ್ನಾಗಿ ಅಂತೀರಿ. ಬೇರೆಯವ್ರಿಗೆಲ್ಲ ನಾವು ಕುಟ್ಟಕ್ಕೆ ಹೋಗ್ತೀವಿ. ಒಂದು ಸೇರು ಕುಟ್ಟೋದು ಬೀಜನ ಬೀಜ ಚಿಪ್ಪೆ ಬೇರೆ, ಬೀಜ ಬೇರೆ. ಬೀಜ ಕುಟ್ಟಿರೋ ಬೀಜ ಒಂದು ಸೇರಾದರೆ 10 ಪೈಸನೋ 20 ಪೈಸನೋ ಕೊಡೋರು ಒಂದು ಸೇರಿಗೆ. ನಮ್ಮನೆಗೆ ಮೂಟೆ ಗಟ್ಟಲೆ ಇರೋದು, ನಾವೇ ಕುಟ್ಕೋತಿದ್ವಿ. ಹಾಂ, ಆ ಥರ ನಾವು ಹೋಗಿದ್ವಿ. ಈ ಸಲ ಹೊಂಗೆಕಾಯಿ ಬಿಟ್ಟಾಗ ನನ್ನ ಮಗಳ ಹತ್ರ ಹೊಂಗೆಕಾಯಿ ಕುಟ್ಟಿಸ್ಬೇಕು. ಹೊಂಗೆಕಾಯಿ ಕುಟ್ತಿ ಮಗಳೇ? ಹಾಂ, ಹೌದಾ, ಸರಿ. ಏನು ಮಾಡ್ತಿದ್ಯಾ? ತಗೋಬಾ, ನಾನು ಟ್ರೈ ಕೊಡು. ಮಾಡ್ತೀನಿ, ನೀನು ಟ್ರೈ ಮಾಡು. ಕಿತ್ಕೊಡಪ್ಪ ನೀನು. ನಂದ ಇನ್ನೂ ಒಂಚೂರು ಸೌಂಡ್ ಬರ್ತಾ ಇತ್ತು. ಅದು ಹೇಗೆ ಮಾಡ್ತೀಯಾ? ಎಲೆ 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 ಹೆಂಗ್ ಮಾಡಿದೆ? ಎಲೆ ಹಿಡ್ಕ, ನೀಟಾಗಿ ಹಿಡ್ಕೊಂಡು ಓದು. ಓದು ಮಗಳೇ, ಹೇಳು ಬರ್. ಎಲೆ ಜೋರಾಗೋದು, ಸೌಂಡ್ ಬರಬೇಕು. ಸೌಂಡ್ ಬರ್ತಾ ಇಲ್ಲ, ಸ್ವರ ಬರ್ತಿಲ್ಲ. ಕೊಡಲಿ ಅಮ್ಮ, ಕೊಡು ಅಮ್ಮ ಓದ್ಲಿ. ಬರಲ್ಲ ಅನ್ಸುತ್ತೆ, ಅವಳು ಕಿತ್ತಾಕಿದಾಳೆ. ಹೌದಾ? ಶ್ರೀಮನ್ನಾರಾಯಣ ಗೋವಿಂದ ಗೋವಿಂದ. ನೀನು ಓದಿದ್ರೆ ಶಂಕ ಸೌಂಡ್ ಬರ್ತೈತೆ, ಇವಳು ಓದಿದ್ರೆ ರೈಲ್ವೆ ಸ್ಟೇಷನ್ ಆರನ್ನು, ಟ್ರೈನ್ ಆರನ್ ಸೌಂಡ್ ಬರ್ತೈತೆ. ಅವಳಿಗೆ ನೀಟಾಗಿ ಓದಕ್ ಬರ್ತಾ ಇಲ್ಲ ಅಷ್ಟೇ. ನಾವು ಹೊಲ್ದ ಹತ್ರ ಹೋಗ್ಬೇಕಾದ್ರೆಲ್ಲ ಇದು ರೋಡಲ್ಲೆಲ್ಲ ಹೊಂಗೆ ಮರ ಇರೋದಲ್ಲ, ಎಲೆ ಕಿತ್ಕೊಂಡು, ಅಂದ್ರೆ ಯಾರಾದ್ರೂ ದೊಡ್ಡರಿದ್ರೆ ಬೈಯೋರು. ಹುಡುಗರು ಏನಾದ್ರು ಹೋಗ್ಬೇಕಾದ್ರೆ ಮಾತ್ರ ಹಿಂಗ್ ಮಾಡ್ಕೊಂಡು ಕುತ್ಕೊಂಡು ದಾರಿ ಒಂದು ಕುತ್ಕೊಂಡು ಯಾರನ್ನ ಬಂದಾಗ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ವಿ. ಯಾರು ಇಲ್ಲದೆ ಜೋರಾಗಿ ಕುತ್ಕೊಂಡು ಹೋಗ್ತಿದ್ವಿ.
ಅವಳ ಉತ್ತಾಳ ಎಲೆ ಎಲೆ ಈಗ ಊದು ಮಗಳೇ ಊದು ಹೆಂಗೆ ಮಗಳೇ ಊದು ಸೌಂಡ್ ಬರ್ತಿಲ್ಲ ಯಾಕೆ ಅವಾಗಲೇ ಬರ್ತಿತ್ತಲ್ಲ ಅವಾಗ ಹೆಂಗೆ ಸೌಂಡ್ ಬಂದಿದ್ದು ತೋರಿಸಿ ಹೇಳ ಪರವಾಗಿಲ್ಲ ಇಲ್ಲ ನಿಂಗೆ ಊದಕ್ ಬರಲ್ಲ ಮಂಗೆ. ಬಾಯಲ್ಲಿ ಇಟ್ಕೊಂಡು ಊದೋದಷ್ಟೇ. ಉಫ್ ಗಾಳಿ ಹೊರಗೆ ಬಿಡ್ಬೇಕು. ಮತ್ತೆ ತುಟಿ ಬಿಗ್ಗೆ ಕಚ್ಕೋಬಾರ್ದು, ಅಲ್ಲಲ್ಲಿ ಕಚ್ಕೋಬಾರ್ದು, ಬಿಗ್ಗೆ ಕಚ್ಬಾರ್ದು. ಗಾಳಿ ಹೋಗೋ ಥರ ಇರ್ಬೇಕು, ಗಾಳಿ ಕೇಳ್ಕೋಬಾರ್ದು, ಹೊರಗೆ ಬಿಡ್ಬೇಕು. ಗಾಳಿ ಹೋಗೋ ಥರ ಇರ್ಬೇಕು ಮಗಳೇ ಅದು. ಏ ಬರ್ರಿ ಬಿಸ್ಲಾಕ ತಗೋಣ. ನಡೀರಿ ಹೋಗೋಣ. ಅವಳಿಗೆ ಹೆಂಗೋ ಬರಲ್ಲ, ನೀನು ಇಷ್ಟು 10 ಸಲ ಮಾಡ್ಕೊಟ್ರೆ ಅವಳಿಗೆ ಊದಕ್ಕೆ ಬರಲ್ಲ. ಮೇಳ ಊದಕ್ ಹೋಗೋಣ. ನಡೀರಿ ಬೇಗ. ನಾವು ಬಂದಿರೋದೇ ಒಂದಕ್ಕೆ, ಅಮ್ಮ ಮಗಳು ಮಾಡ್ತಿರೋದೇ ಇನ್ನೊಂದು. ನಿಂಗೆ ಬರುತ್ತಾ ಪಿಪಿ ಮಾಡಕ್ಕೆ? ಬರುತ್ತೆ, ಈಗ ಟೈಮ್ ಇಲ್ಲ ನಡಿ. ಬಿಸಿಲು ನಿಜ ಬರುತ್ತೆ. ಅವಾಗ್ಲೇ ಏನೇನೋ ಮಾಡಕ್ಕೆ ಮುಂದೆ ಬಾವಿ ಐತೆ ಹುಷಾರು. ಮುಂದೆ ನೋಡ್ಕೊಂಡು ಹೋಗಮ್ಮ, ಅಲ್ಲಿ ಬಾವಿ ಐತೆ ಹುಷಾರಮ್ಮ ಮಗಳೇ. ನಡೀರಿ, ಬಾವಿ ಇರೋ ಹತ್ರ ಆಟ ಆಡ್ಬೇಡ್ರಿ. ಏನ್ ಗೊತ್ತಾ, ಬಾವಿ ಐತೆ, ಬಾವಿ ಇರತ್ತಾಗ ಹುಷಾರಾಗಿ ನಡೀರಿ ಸುಮ್ಮನೆ. ಮುಂದೆ ಆಮೇಲೆ ಮಾತಾಡಿರಂತಲ್ಲ ಹೋಗಿ. ಏನು ಮಾಡ್ತಿದ್ರು ಅಮ್ಮ ಮಗಳು? ಮುದುಕದ ಎಲೆ ಎಲ್ಲ ಮಗ್ಳು. ಅದು ತೇಗದೆಲೆ. ತೇಗದೆಲೆನಮ್ಮ ಅದು, ತ್ಯಾಗದ ಗಿಡ ಅಲ್ಲೇ ಐತಲ್ಲ ಅದು, ದೊಡ್ಡದು ಅದು ತ್ಯಾಗದ ಗಿಡ. ತ್ಯಾಗದೆಲೆ ಅಲ್ಲೈತೆ ನೋಡು, ಅವು ತ್ಯಾಗದ ಗಿಡ ಅವೆಲ್ಲ ಅಲ್ಲಿರೋವು. ನೋಡಿ ನಿನ್ ಮಗ್ಳು ಮುದುಕದ ಅಲ್ಲಮ್ಮ ಅದು, ಮುತ್ತುಕದ. ಮುತ್ತುಗ ಅದು ಮುತ್ತುಗ ಅನ್ಬೇಕು. ಅಲ್ಲ, ನೋಡಿ ನಿನ್ ಮಗ್ಳು ಏನೋ ಕಿತ್ಕೊಟ್ಟಿದ್ದಾಳೆ ನಮ್ಗೆ. ನಿಜವಾಗ್ಲೂ ಬಂದಿದ್ದು ನಾವು ಹೊಲಕ್ಕೆ ಬಂದಿದ್ದು ನಿಜವಾಗ್ಲೂ ಇದಕ್ಕೋಸ್ಕರನೇ. ಹುಣಸೆ ಮಗ್ ಕಿತ್ಕೊಳ್ಳೋದು. ಕೆಲ ಮಗಳೇ ನೀಟಾಗಿ ಕಿತ್ಕೋ. ಈ ಕಡೆ ತಿರ್ಗೋ. ಎಲ್ಲಿ ತಿರ್ಗೋ? ಈ ಕಡೆ ತಿರ್ಗೋ. ನನ್ನ ಮಗಳು ನನಗೆ ಹುಣಸೆ ಹೂವು ಕಿತ್ಕೊಂಡಿದ್ದಾಳೆ ನೋಡ್ರಿ. ಅದೇನೋ ಹೇಳ್ತಾರೆ, ಅದ್ಯಾರೋ ಎಲ್ಲವ್ರೆ ಅಂದ್ರೆ ಇಲ್ಲೇ ಪಕ್ಕದಲ್ಲವ್ರೆ ಅಂತಾರಲ್ಲ, ಅಂತೋಳು ಇವ್ಳು. ಅಂದ್ರೆ ಬಗಲ್ ಮೇ ಐ ಅಂತಾರಲ್ಲ, ಅಂತೋಳು ನೀನು. ಕಿತ್ಕೊಳ್ಳಮ್ಮ ಬೇಗ. ನೀನೇ ಕಿತ್ಕೊಳ್ಳಮ್ಮ, ಅವಳು ಕಿತ್ಕೊಂಡು ಲೇಟ್ ಆಗುತ್ತೆ. ಮಗಳೇ ತಗ, ಇದಕ್ಕೆ ಹಾಕೋ, ಈ ಬ್ಯಾಗ್ಗೆ. ಅಮ್ಮ ಕಿತ್ಕೊಟ್ರೆ ಬ್ಯಾಗ್ ಹಾಕೋ. ನೋಡ್ರಿ, ಮಳೆ ಬರಬೇಕಿತ್ತು, ಮಳೆ ಬಂದಿಲ್ಲ. ಭರಣಿ ಮಳೆ ಬಂದರೆ ಧರಣಿ ಎಲ್ಲ ಭತ್ತ ಅನ್ನೋ ಗಾದೆ ಐತೆ. ಆದರೂ ಭರಣಿ ಮಳೆ ಶುರುವಾದರೂ ಮಳೆ ಬಂದಿಲ್ಲ, ಎಲ್ಲ ಒಣಗೋಗೈತೆ ಬೈಲೆಲ್ಲ ಥರ. ಆದರೆ ಹುಣಸೆ ಮರ ನೋಡ್ರಿ ಹೆಂಗೆ ಚಿಗುರೈತಿ, ಚಿಗುರಿ ಹೂವು ಆಗೈತೆಲ್ಲ. ಹುಣಸೆ ಮರ ಚಿಗುರಿ ಹೂವು ಆಗೋದು ಈ ಟೈಮಲ್ಲೇ. ನಮ್ಮ ಕಡೆ ಹುಣಸೆ ಹೂವು ಶುರು ಆದಮೇಲೆ ಅಡುಗೆಯಲ್ಲಿ ಸಹ ಹುಣಸೆ ಹೂವನ್ನ ಬಳಸ್ತೀವಿ. ಹೂವು ಹಾಕೋದಿಲ್ಲ, ಮೊಗ್ಗು ಹಾಕ್ತೀವಿ. ಮೊಗ್ಗು ಹಾಕ್ತೀವಿ. ಅದಕ್ಕೋಸ್ಕರ ಬಂದವ್ರೆ. ಹೇಳಿದ್ರೆ ನಾನೇ ಕಿತ್ಕೊಬತ್ತಿದ್ದಮ್ಮ. ನೀನ್ ಕಿತ್ಕೊಬರೋದು. ಹುಣಸೆ ಮೊಗ್ಗುಗೂ ಹುಣಸೆ ಹೂವಂಗೂ ವ್ಯತ್ಯಾಸನೇ ಗೊತ್ತಿರಲ್ಲ, ಹಂಗೆ ತರ್ಕ ಬಂದಿರ್ತೀರ. ಅದನ್ನ ಕ್ಲೀನ್ ಮಾಡಕ್ಕೆ 1 ಗಂಟೆ ಬೇಕಾಗುತ್ತೆ ನನಗೆ. ಏನಿಲ್ಲ, 5 ನಿಮಿಷಕ್ಕೆ ನಾವು ಕ್ಲೀನ್ ಮಾಡ್ಬೋದು. ಮರದಲ್ಲಿ ಕೇರಿ ಗೊತ್ತಿರಲ್ಲ, ಅದಕ್ಕೆ ಹಂಗಿರೋದು. ನೀವು ನೀಟಾಗಿ ಕಿತ್ಕೊ ಬಂದಿರೋದು ನೋಡಿಲ್ವಾ ನಾನು? ಹಿಂಗೆ ಕಿತ್ಕೊಬತ್ತಾರೆ ಹಿಂಗೆ. ಇದಾದ್ರೂ ಮೇಲೂ ಪರವಾಗಿಲ್ಲ, ಸೊಪ್ಪು ಎಲ್ಲ ಇರುತ್ತೆ, ಹುಣಸೆ ಹೂವಿಂದು ಎಲೆ ಸಮೇತ ಇರುತ್ತೆ. ಅದು ಆಮೇಲೆ ಹುಣಸೆ ಚಿಗುರು ಹಾಕ್ತಾರಂತೆ. ಚಿಗುರು ಕಿತ್ಕೊಂಬಂದೆರಡು ನೋಡ್ರಿ. ಹುಣಸೆ ಕುಡಿ ಇದು ನೋಡ್ರಿ, ಚಿಗುರು ಹುಣಸೆದು. ಈ ಚಿಗುರು ಎಲೆ ಸಹ ಹಾಕ್ತಾರೆ. ಎಲ್ಲಿ ಇತ್ತಾನೆ ಇಂಥದ್ದು ಕಿತ್ಕೊಳ್ಳೋದು. ಈ ಹುಣಸೆ ಚಿಗುರು ಐತೆ ನೋಡ್ರಿ, ಕುಡಿ ಚಿಗುರಿರುತ್ತೆ ಈ ಥರ. ಏನೋ ಬಿತ್ತು ಮಟ್ಟೆನೂ ಅಲ್ಲ, ಕುರಂಬಳೆ. ಕುರಂಬಳೆ ಅಂತಾರೆ ನೋಡ್ರಿ. ಈ ಹುಣಸೆ ಚಿಗುರು ಇದನ್ನು ಸಹ ಸಾರಿಗೆ ಹಾಕ್ತಾರೆ, ಹುಣಸೆ ಮಗ್ಗು ಜೊತೆ. ಚಿಗುರು ಎಲೆ ಈ ಥರ ಚಿಗುರು ಕಿತ್ಕೊಳ್ರಮ್ಮ. ಒಂದೇ ನಾನು ಕಿತ್ಕೊಂಡಿದ್ದು ಬ್ಲಾಗಲ್ಲಿ ತೋರ್ಸಕ್ಕಷ್ಟೇ. ಜಾಸ್ತಿ ಹಾಕಿದ್ರೆ ಒಂದು 5-6 ಕಿತ್ಕೊಳ್ರಿ, ಏನಾಗಲ್ಲ. ಅದೇ ಒಂದು 4-5 ಕಿತ್ಕೋಬೇಕು ಅಷ್ಟೇ, ಜಾಸ್ತಿ ಹಾಕಿ ಕಿತ್ಕೊಂಡಿರ್ತೀವಲ್ವಾ. ಮತ್ತೆ ಇದು ಹುಣಸೆ ಹೂವು ತಂಪಂತೆ. ಹುಣಸೆ ಹೂವು ಹುಣಸೆ ಚಿಗುರು 2 ತಂಪು. ನೋಡಿದ್ದು ಹೆಂಗೆ ಅಂದರೆ, ಆ ದೇವರು ಬೇಸಿಗೆ ಟೈಮಲ್ಲಿ ಪ್ರಕೃತಿನಲ್ಲಿ ಹೆಂಗೆ ಪ್ಲ್ಯಾನ್ ಮಾಡಿ ಎಲ್ಲ ಡಿಸೈನ್ ಮಾಡವನೆ ಅಂದರೆ, ಈಗ ಬೇಸಿಗೆ ಬಿಸಿಲಿರುತ್ತೆ, ಉಷ್ಣ ಜಾಸ್ತಿ ಇರುತ್ತೆ ಇಟ್ಟು. ಈ ಟೈಮಲ್ಲಿ ತಂಪಾಗೋ ಥರ ಹುಣಸೆ ಹೂವು, ಹುಣಸೆ ಮಗ್ಗು ತಂಪಂತೆ.
ಅದನ್ನು ನಾವು ಸಾರಿಗೆ ಅದಕ್ಕೋಸ್ಕರ ಬಳಸ್ತೀವಿ. ನಮ್ಮೂರಲ್ಲೆಲ್ಲ ನಮ್ಮ ಕಡೆ ಎಲ್ಲರೂ ಬಳಸ್ತಾರೆ ಸಾರಿಗೆ. ಅಯ್ಯ ಬಿಡಮ್ಮ, ಅದು ಹಳೇದು ಯಾವ್ದೋ ಓದೋ ಏಯ್ ಅದು ಹಳೇದೇನೋ ಬಿಡು. ಕೆಟ್ಟಿರೋದು ಇದು ಚೆನ್ನಾಗಿಲ್ಲ. ಚೆನ್ನಾಗಿರೋದೆಲ್ಲೂ ಇರಲ್ಲ. ಇದು ಹೂವು ಇನ್ನೂ ಹೂವು ಆಗ್ತೈತೆ ಮಗಳೇ. ಹೂವು ಆದಮೇಲೆ ಕಾಯಿ ಆಗೋದು. ಇದು ಹೂವಾಗಿ ಚಿಕ್ಕ ಚಿಕ್ಕ ಕಾಯಾಗಿ ಇದು ಬರುತ್ತಲ್ಲ ಏನದು ಹುಣಸೆಕಾಯಾಗಿ. ಹುಣಸೆಕಾಯಿ ಅದು ನಮ್ಗೆ ಎಷ್ಟು ನೀಟಾಗಿ ನೋಡಿ. ಈ ಬೇಸಿಗೆ ಟೈಮಲ್ಲಿ ಸೊಪ್ಪೆಲ್ಲ ಬೆಳ್ಕೊಂಡಿರ್ತಾರೆ. ಉಳ್ಸೊಪ್ಪು ಮಾಡೋದಕ್ಕೆ ಇದು ಹೂವು. ಹಾಂ, ಆಮೇಲೆ ಕಾಳೆಲ್ಲ ಬೆಳೆದಿರ್ತವೆ ಹೊಲದಲ್ಲಿ. ಹಸಿ ಕಾಳು ಬರೋ ಟೈಮಲ್ಲಿ ಹುಣಸೆ ಕಾಯಿ ಬಂದಿರುತ್ತೆ. ಅಲಸಂದೆ ಕಾಳು ಸೀಸನಲ್ಲಿ ಕಿವಿಚ್ಕೊಂಡು ತಿನ್ನೋದಕ್ಕೆ ಸೊಪ್ಪು ನೀರಿಗೂ ಎಲ್ಲ ನೀರು ಮಾಡಕ್ಕೆ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿರ್ತಾನೆ ದೇವ್ರಲ್ವಾ ಎಲ್ಲ. ಇದನ್ನ ಒಂದು ಸೀಸನ್ಗೆ ಇದು ಅಂತ ಅಲ್ವಾ. ಸಾಕು ಹುಣಸೆ ಮಗು ಸಾಕ ಸ್ವಲ್ಪನೇ ಸಾಕು. ಇನ್ನು ಎಷ್ಟು ಸಾಂಬಾರು ಮಾಡ್ತೀವಿ, ಸ್ವಲ್ಪನೆಲ್ಲ ಮಾಡೋದು. ಜಾಸ್ತಿ ಹುಳಿ ಆಗ್ಬಿಟ್ರೆ ಆಮೇಲೆ ತಿನ್ನಕ್ಕಾಗಲ್ಲ. ಹಂಗ ಇದು ಹುಣಸೆ ಮೊಗ್ಗು ಅಷ್ಟೇ. ಹುಣಸೆ ಹಣ್ಣು ಎಷ್ಟು ಹುಳಿ ಇರುತ್ತೋ ಹುಣಸೆ ಮೊಗ್ಗು ಸಹ ಅಷ್ಟೇ ಹುಳಿ. ಹೌದಾ? ವ್ಯತ್ಯಾಸ ಏನಾಗಲ್ಲ. ಹುಣಸೆಕಾಯಿ, ಹುಣಸೆ ಹಣ್ಣು, ಹುಣಸೆ ಹೂವು ಮೂರರಲ್ಲೂ ಏನು ವ್ಯತ್ಯಾಸ ಆಗಲ್ಲ. ಹಣ್ಣು ಹೆಂಗಿರುತ್ತೋ ಕಾಯಿನೂ ಅಷ್ಟೇ ಹುಳಿ ಇರುತ್ತೆ. ಕಾಯಿ ಎಷ್ಟು ಹುಳಿ ಇರುತ್ತೋ. ಆದ್ರೆ ಕೆಲವೊಂದು ಹುಣಸೆ ಹಣ್ಣು ಸ್ವೀಟ್ ಇರ್ತಾವ ತಾನೆ. ಇದು ಸ್ವೀಟ್ ಇಲ್ವಲ್ಲ. ಕೆಲವೊಂದು ಇರುತ್ತೆ, ಅಂದ್ರೆ ತುಂಬಾ ಸ್ವೀಟ್ ಏನಿರಲ್ಲ. ಮತ್ತೆ ಹೋಗೋದೇನಾ? ಹೊಡೋಣ ಇರು. ಹಂಗೆ ಎರಡು ಬದನೆಕಾಯಿ ಕಿತ್ಕೊತೀನಿ. ಬದನೆ ಗಿಡ ಯಾವ ಬದನೆಕಾಯಿ ಯಾವ ಇರು. ಏನಪ್ಪ ಬಾ. ಏನೋ ಡಿಸೈನ್ ಮಾಡಲ್ಲ ನೋಡಮ್ಮ ನಿನ್ನ ಮಗಳು ಎಲೆನಲ್ಲಿ. ಒಬ್ಬೊಬ್ಬ ಅವ ಇಲ್ಲ ಇದ್ ಬಾ ಮಗಳೇ. ನಿನಗೆ ಇಲ್ಲಿ ಇಲ್ಲ ಇದ್ ಬಾ ಮಗಳೇ. ಗುಂಡು ಬದನೆಕಾಯಿ ಇಂಥದ್ದೇನು ಅಲ್ಲಿದ್ದು ಅಲ್ಲ, ಅದು ಬೇರೆ. ಅದು ಬೆಳ್ಳಗಿರ್ತೈತೆ. ಪಲ್ಯ ಮಾಡೋ ಬದನೆಕಾಯಿ ಅದು ಪಲ್ಯದ. ಇದು ಬಜ್ಜಿ ಸಮೇತ ಕೀಳ್ಬಾರ್ದಮ್ಮ, ಬರೀ ಬದನೆಕಾಯಿ ಮಾತ್ರ. ಇಲ್ಲ ಹೇಳ್ದಾವ್ ನೋಡಿ, ಇಲ್ಲಿ ಈ ಗಿಡದಲ್ಲ ಹೇಳ್ದಾವ್. ಕಿತ್ಕೊ ಬರ್ರಿ. ಒಂದು ಕಿತ್ಕೋದು. ಒಂದು ಕಿತ್ಕ, ದೊಡ್ಡದು ಕಿತ್ಕ ಸಾಕು. ಇದು ಸಾಕಾ? ಎರಡು ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ. ತೆಗಿ ಮಗ್ಳೆ, ಬಾ ಮಗ್ಳೆ, ಇಲ್ಲ ಬಾ ಮಗ್ಳೆ, ತೋರಿಸ್ತೀನಿ. ಸಾಕು ಬಾ. ಬದನೆಕಾಯಿ. ಆಮೇಲೆ ಇದು ಬದನೆಕಾಯಿ ಫ್ರೆಶ್, ಹುಣಸೆ ಮಗ್ಗು ಎರಡು ಆಯ್ತು. ಮೆಣಸಿನ್ಕಾಯಿ ಇಲ್ಲ ಫ್ರೆಶು. ಮೆಣಸಿನ್ಕಾಯಿ ಇದಾವಲ್ಲ ಮನೇಲಿ. ಇಲ್ಲಿಲ್ಲ. ಇದು ಕರ್ಬೇವು ಸೊಪ್ಪು ಬೇಕು ಅಂತಲ್ಲ. ಏ ಅದು ಹೂವ ಮಗಳೇ. ಅದು ಹೂವ ಅಂದ್ರೆ ಇದು ಮುಡ್ಕೊಳೋ ಹೂವಲ್ಲ ಮಗಳೇ. ಬದನೆಕಾಯಿ ಆಗದು ಮಗಳೇ. ಒಂದ್ ಬದನೆಕಾಯಿ ಕಿತ್ತಂಗೆ ನೀನ್ ಇವಾಗ ಒಂದು ಹೂವ ಕಿತ್ರೆ ಮಗಳೇ. ವೇಸ್ಟ್ ಗೊತ್ತಾ ಅದು. ಒಂದ್ ಬದನೆಕಾಯಿ ಕಿತ್ಬಿಟ್ಟಲ್ಲ ವೇಸ್ಟ್ ಆಗಿ. ಲೂಸ್ ನನ್ ಮಗಳು. ಅದು ಮುಡ್ಕೊಳೋದ್ ಬೇಕಾರೆ ಕಿತ್ಕ. ಏನ್ ಕೀಳ್ತೀಯ ಬಿಡು, ನೀನು ಮುಡ್ಕೊಳಕ್ ಆಗಲ್ಲ. ಅವಳು ಏನಾದ್ರು ಮಾಡ್ಕೊಂಡು ಅಲ್ಲಿ ಕೀಳ್ತಾ ಇರಲಿ, ಆಟ ಆಡ್ಕೊಂಡು. ನೀನೆಲ್ಲ ಕರ್ಬೇವು ಸೊಪ್ಪು ಕಿತ್ಕೊಬರು. ಕರ್ಬೇವು ಸೊಪ್ಪು ಬೇಕು ಅಂತಲ್ಲ. ಅಲ್ಲೈತೆ ಒಂದೆರಡು ಕುಡಿ ಕಿತ್ಕೋ ಬೇಗ ಹೋಗು. ನೋಡ್ರಿ ನನ್ನ ಮಗಳು ಹಿಂಗೆ. ಇವಳು ಜಾನೆ ಮಗಳು, ಲೂಸ್ ನನ್ನ ಮಗಳ ಗೊತ್ತಿಲ್ಲ. ಎಲ್ಲ ಸಿಕ್ಕಿದ ಕೈಗೆ ಸಿಕ್ಕಿದ ಹೂವು ಎಲ್ಲ ಕಿತ್ಕೊಂಬ ಜೋಬ್ನಲ್ಲಿ ಇಟ್ಕೊಂಡೆ ಕೊಡ್ತಾವಳೆ. ಅಯ್ಯೋ ಗಿಡನೇ ಎಲ್ಲ ಬೋರ್ಡ್ ಆಗ್ಬಿಟ್ಟೈತೆ ಪಾಪ. ಸಾಕ್ಬಿಡು. ಆಮೇಲೆ ಅಲ್ಲೊಂದು ಇನ್ನೊಂದು ಗಿಡ ಐತೆ, ಬೇಕಾದ್ರೆ ತಂದು ಕೊಡ್ತೀನಿ ಸಾಯಂಕಾಲಕ್ಕೆ. ಹುಷಾರು, ಜೋಳ ಎಲ್ಲ ತುಳಿಬೇಡ, ನಿಧಾನಕ್ಕೆ ನಡ್ಕೊಬ, ನೋಡ್ಕೊಂಡು ಹೆಜ್ಜೆ ಇಕ್ಕು. ಎಷ್ಟು ಅಂಗ್ಲು ಕುಟ್ಟೈತೆ ನೋಡ್ರಿ. ಎಲ್ಲ ಇಲ್ಲೆಲ್ಲ ಮುಸ್ಕಿನ ಜೋಳ ಅಂಗ್ಲು ಕುಟ್ಟೈತೆ. ಬಿಸಿಲು ಅಲ್ಲ, ಬರೀ ಬಿಸಿಲು ಒಂದೇ ಅಲ್ಲ. ಇದು ನವಿಲ್ ಕಟ್ಟ, ನವಿಲ್ ಬರ್ತವೆ. ನವಿಲೆಲ್ಲ ಜೋಳ ಎಲ್ಲ ಹಾಕೊಂತಿದ್ದೆ. ಸಾಯಂಕಾಲ 6 ಗಂಟೆ ಹಂಗೆ ಬರ್ತಿರ್ತವೆ, ಬೆಳಗ್ಗೆ ಎದ್ದೊಳ್ತಿದಂಗೆ ಬರ್ತಿರ್ತವೆ. ಅದು ಆ ಟೈಮಲ್ಲಿ ಬರೋದು. ನೋಡ್ಬೇಕು ಅಂತ ಇಷ್ಟ. ಬರ್ರಿ ಬೆಳಿಗ್ಗೆ ಇಲ್ಲ 6 ಗಂಟೆ ಹಂಗೆ ಬರ್ರಿ ಸಾಯಂಕಾಲ. ಅದನ್ನೇ ನಾನು ಇದುವರೆಗೂ ಒಂದಿನೂ ನಾನೇ ನೋಡಿಲ್ಲ ಅದನ್ನ. ಎಷ್ಟೊಂದು ದಿನ ನವಿಲ್ ಬರ್ತವೆ, ಇಲ್ಲೆಲ್ಲ ಓಡಾಡ್ತಾವೆ. ತೋಟದಲ್ಲೆಲ್ಲ ಅಲ್ಲಿ ನೀರು ಕುಡಿಯೋಕ್ಕೆಲ್ಲ ಬರ್ತವೆ, ನೋಡಿದ್ದೀನಿ ನವಿಲು. ಇದು ಗಂಡು ನವಿಲು, ಹೆಣ್ಣು ನವಿಲು ಎಲ್ಲ ಬರ್ತಾವೆ. ರೆಕ್ಕೆ ಇರ್ತೈತಲ್ಲ ಓಡಾಡೋದು, ಆ ಥರ ರೆಕ್ಕೆ ಎಲ್ಲ ಉದ್ದ ಇರ್ತೈತೆ. ರೆಕ್ಕೆ ಬಿಚ್ಚಿ ಕುಣಿದಿರೋದು ನಾನು ಇದುವರೆಗೂ ನೋಡಿಲ್ಲ. ಅದು ಯಾವಾಗ ಕುಣಿತಾವಾಗ ಗೊತ್ತಿಲ್ಲ. ಮಳೆ ಬಂದಾಗ ಹೌದಾ? ಏನು ಮಾಡ್ತಾ ಇದೆಯಾ ಮಗಳೇ?
ಏನೋ ಮಾಡ್ತಾವೆ ಎಲ್ಲೆಲ್ಲೂ ಆಟ ಆಡ್ತಾನೆ. ಬಾ ಅಷ್ಟೇನಾ ಹೂವು ಸಿಕ್ಕಿದ್ದು ಮಗಳೇ, ಬೇರೆ ಇನ್ನೂ ಹೂವು ಸಿಗ್ಲಿಲ್ವಾ? ಅಷ್ಟೇನಾ? ಹುಷಾರು, ನಿಧಾನಕ್ಕೆ ನಡೀರಿ, ನಿಧಾನ ಮಗಳೇ. ಸಖತ್ತಾಗ್ಬಿಟ್ಟೈತೆ ಹುಣ್ಸೆಕಾಯಿ ಈ ಸಲ. ಹುಣ್ಸೆಕಾಯಿ ಚೆನ್ನಾಗಿ ಬಿಡ್ತೈತೆ, ಚೆನ್ನಾಗಿ ಹೂವು ಆಗೈತಲ್ಲ. ಮಗಳೇ ಮಾವಿನಕಾಯಿ ಬೇಕಾ? ಹಾಂ, ಅಷ್ಟು ಮೇಲೆ ಸಿಗಲ್ವಲ್ಲಮ್ಮ, ಎಲ್ಲ ಖಾಲಿ ಮಾಡೋರೆ. ಮೇಲೆಲ್ಲ ಒಂದ್ 2-3 ಕಿತ್ಕೊಂಡು ಖಾಲಿ ಮಾಡೋರೆ. ಮತ್ತೆ ಹೆಂಗ್ ಕೇಳ್ತೀಯ? ಎಲ್ಲಿ ಸಿಗುತ್ತಮ್ಮ? ನನ್ನ ಮಗಳಿಗೆ ಸಿಗುತ್ತಂತೆ, ನೋಡೋಣ. ಕಿತ್ಕೊಡ್ತ ನನಗೂ ಒಂದು ಕಿತ್ಕೊಡಮ್ಮ ಹಂಗೆ ಮಗಳು. ಇಲ್ಲ ಕಿತ್ಕೊಡು ಮಗಳೇ, ಇಲ್ಲ ಇಲ್ಲ ನೀನೇ ಕಿತ್ಕೊಡು ಮಗಳೇ. ಹ್ಞೂ ಕಿತ್ಕೊಡು ಮಗಳೇ, ನನಗೊಂದು. ಇಲ್ಲ ಸಿಗುತ್ತೆ ಅಂತ ಕರ್ಕೊಬಂದ ಎಲ್ಲ ಕಿತ್ಕೊಂಡೋಗೋರು ಮಗಳೇ, ಎಲ್ಲ ಖಾಲಿ ಆಗಿದೆ. ನೋಡಿ ಎಷ್ಟು ಮೇಲಿದಾವೆ ಅವು. ನೋಡ್ತೀನಿ ಅಲ್ಲಿ ರೋಟಿ ಕಡ್ಡಿ ಐತೆ, ಸಿಕ್ಕರೆ ತಗೊಂಡು ಕಿತ್ಕೊಂಡು ಹೋಗೋಣ. ಬಿಸಿಲು ಈ ಕಡೆ ಬರಮ್ಮ. ಅಲ್ಲಿ ನಿನ್ನ ತಲೆ ಮೇಲೆ ಐತಿರೋ ಅಂತ. ಏ ನಾವ್ ಹಿಂದಕ್ಕೆ ಹೋಗ್ತೀವಿ. ಕೆಚ್ಬಿಟ್ಬಿಡೇನೈತೆ ಮೇಲ್ ಬಿದ್ವಾ? ಕಚ್ಚಿದ್ವಾ? ಕೆಂಜ್ಗಲ್ಲ, ಇರಬೇಗುಡು, ದೊಡ್ಡ ಸೀಮೆಗುಡು. ಬಾಂತ ಸಿಕ್ಕಿ ಸಾಕು ಇದಕ್ಕೆ. ಅಲ್ಲಿಂದ ಐತ್ ನೋಡು ಆಟ. ಬಿಟ್ಟ ಏ ಈ ಕಡೆ ಬರಮ್ಮ, ಬರಮ್ಮ ನಡಿ ನಡಿ ಮಾ ಕಡೆ. ಅಲ್ಲಿ ಕಾಣಿಸ್ತೈತೆ ನಿನ್ ಜೊತೆ ಎಲ್ಲ. ಬಿಟ್ಟ ಓ ಬಿತ್ತು. ಸಾಕು ಬಿಡಪ್ಪ, ಸಿಕ್ಕಲ್ಲ. ತಗೋಬಾ. ಅಮ್ಮ ಕಡೆ ಮುದ್ದು ಮಗಳೇ ನೀ.